ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ನೋಡಿ, ಧರ್ಮೋಪದೇಶ 16:15ನೇ ವಚನ. ನೀವು 7 ದಿನದ ಜಾತ್ರೆಯನ್ನು ಆಚರಿಸಬೇಕು. ವ್ಯವಸಾಯವು ಬೇರೆ ಎಲ್ಲ ಕೈ ಕೆಲಸಗಳನ್ನು ಆತನ ಸಫಲವಾಗಿ ಮಾಡುವೆನು. ನೀನು ಬಹುಳ ಆನಂದದ ಇರಬೇಕು ಅಂತಂದು ಹೇಳ್ತಾ ಇದ್ದಾನೆ. 7 ದಿನ ನೀನು ಜಾತ್ರೆ ಮಾಡಬೇಕು ತಮ್ಮ. ಜಾತ್ರೆಯಲ್ಲಿ ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು. ನಿನ್ನ ವ್ಯವಸಾಯ, ನಿನ್ನ ಕೈ ಕೆಲಸಗಳು ಎಲ್ಲ ಆತನು ಸಫಲವಾಗಿ ಮಾಡುತ್ತಾನೆ. ನೀವು ಬಹು ಆನಂದದಿರಬೇಕು ಅಂತಂದು ಹೇಳ್ತಾ ಇದ್ದಾರೆ. ನೀವು 7 ದಿನವೂ ಜಾತ್ರೆಯನ್ನು ಆಚರಿಸಬೇಕು. ಜಾತ್ರೆಯಲ್ಲಿ ಸ್ತುತಿ ಮಾಡಬೇಕು, ಆರಾಧಿಸಬೇಕು. ನಮ್ಮನ್ನು ಪ್ರೀತಿಸುತ್ತಿರುವ ದೇವರಿಗೆ ನಾವು ಎಷ್ಟು ಕೃತಜ್ಞತೆಯಾಗಿರ್ಬೇಕು ಗೊತ್ತಾ. ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ನಮಗೋಸ್ಕರ ಆರಾಧಿಸಬೇಕು. ಯೇಸು ಕ್ರಿಸ್ತನೇ ಒಡೆಯನು. ನಮಗಾಗಿ ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರೀತಿಸಿದ್ದಾನೆ. ಜಾತ್ರೆಯನ್ನು ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಆಚರಿಸಬೇಕು. ವ್ಯವಸಾಯವು ಬೇರೆ ಎಲ್ಲ ಕೈ ಕೆಲಸಗಳು, ಉದ್ಯೋಗ, ಎಲ್ಲ ವಿಷಯದಲ್ಲಿ ನಮ್ಮನ್ನು ಆನಂದದಿಂದ ಇರಬೇಕಂತಂದು ಹೇಳ್ತಾ ಇದ್ದಾರೆ. ಆತನ ಸಫಲವಾಗಿ ನೀವು ಬಹುಳ ಆನಂದವಾಗಿರಬೇಕು. ಅದನ್ನು ಆರಾಧಿಸಿದಾಗ ನಿಮಗೆ ಆನಂದವಿರುತ್ತೆ. ಮೊದಲು 1ನೇ ಕೊರಿಂಥಿಯರ ಪತ್ರಿಕೆಯಲ್ಲಿ 1 ಕೊರಿಂಥಿ 6ನೇ ಅಧ್ಯಾಯ 19. ದೇವರಿಂದ ನಿಮಗೆ ದೊರಕಿದ ನಿಮ್ಮ ನೆಲೆಗೊಂಡಿರುವ, ದೇವರಿಂದ ದೊರಕಿಸಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿರಬೇಕೆಂದು ನಿಮಗೆ ತಿಳಿಯುವೋ. ನೀವು ನಿಮ್ಮ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಟ್ಟಲ್ಪಟ್ಟಿದ್ದೀರ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರು ಪ್ರಭಾವವನ್ನು ಪ್ರಕಾಶ ಮಾಡಿರಿ. ನೀವು ದೇಹಕ್ಕೆ ಗರ್ಭಗುಡಿಯಾಗಿದ್ದೀರ. ನಿಮ್ಮ ಹೃದಯದಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಪವಿತ್ರಾತ್ಮನಿಗೆ ನೀವು ನಿವಾಸ ಸ್ಥಳದಲ್ಲಿದ್ದೀರ. ಗರ್ಭಗುಡಿಯಾಗಿ ನಿಮ್ಮ ಹೃದಯವಿದೆ. ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನೀವು ನಿಮ್ಮ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಜಾತ್ರೆಯಲ್ಲಿ ಸ್ತುತಿಸಬೇಕು, ಆರಾಧಿಸಬೇಕು. ನೀವೇ ದೇವರ ಗರ್ಭಗುಡಿಯಾಗಿದ್ದೀರ. ನಿಮ್ಮ ಹೃದಯವು ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು, ಸ್ತುತಿಸಬೇಕು, ಸತ್ಯವನ್ನೇ ನುಡಿಬೇಕು, ಶಾಂತಿಯನ್ನು ಹೊಂದಬೇಕು. ಸಮಾಧಾನದಿಂದ ನೀವು ಪರಲೋಕದಲ್ಲಿರುವ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು. ಆತ್ಮನನ್ನು ಆರಾಧಿಸುವರು ಸತ್ಯದಿಂದಲೂ ಆತ್ಮದಿಂದಲೂ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡ್ರಿ, ನಿಮ್ಮ ಕೇಡಿನ ಬಂಧಕಗಳು ಬಿಚ್ಚುತ್ತಾನೆ. ದೇವರು ಕಿತ್ತು ಹಾಕುತ್ತಾನೆ. ನಿನ್ನ ನೊಗೆಯನ್ನು ಮುರಿದು ಹಾಕುತ್ತಾನೆ. ನಿನ್ನ ಸಾಲಗಳು, ನೀನು ಸಾಲ ಕೊಡುವನಾಗಿರ್ತೀಯ ಹೊರತು ತಗೊಳ್ಳನಾಗಿ ಇರುವುದಿಲ್ಲ. ನೀನು ಸ್ವಲ್ಪ ಕಾಲ ಶ್ರಮೆ ಪಟ್ಟರೆ ಕಷ್ಟಗಳು ನಿನಗೆ
ತೀರು ಹೋಗ್ತವೆ. ಪ್ರಾರ್ಥನೆ ಮಾಡಿರಿ, ಸ್ತುತಿಸ್ರಿ, ಆರಾಧಿಸ್ರಿ. ನೀವು 7 ದಿನ ಜಾತ್ರೆಯನ್ನು ಅನುಸರಿಸಬೇಕು. ನಿನ್ನ ವ್ಯವಸಾಯದಲ್ಲಿ ನಾನು ಆಶೀರ್ವದಿಸ್ತೀನಿ, ನಿನ್ನ ಉದ್ಯೋಗವನ್ನು ನಾನು ಆಶೀರ್ವದಿಸ್ತೀನಿ, ನಿನ್ನ ಕೈ ಕೆಲಸಗಳನ್ನು ಆಶೀರ್ವದಿಸ್ತೀನಿ. ದೇವರಿಂದ ದೊರಕಿದ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನೀವು ದೇವರ ಗರ್ಭಗುಡಿಯಾಗಿದ್ದೀರಾ. ದೇವರು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ, ನಿಮ್ಮ ಹೃದಯದಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, 7 ದಿನ ಜಾತ್ರೆಯನ್ನು ಆಚರಿಸಬೇಕು ಅಂತ ಹೇಳಿದೆಯಪ್ಪ. ನಮ್ಮ ಕೇಡಿನ ಬಂಧಗಳು ಕಿತ್ತಾಕ್ತಿ ಅಂತ ಹೇಳಿದೆಯಪ್ಪ. ಪವಿತ್ರಾತ್ಮಗೆ ನೀವು ದೇವರ ಗರ್ಭಗುಡಿ ಅಂತಂದು ಹೇಳಿದೆಯಪ್ಪ. ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ ಅಂತಂದು ಹೇಳಿದೆಯಪ್ಪ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತಂದು ಹೇಳಿದೆಯಪ್ಪ. ನಿನಗೆ ಸ್ತೋತ್ರ, 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 ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.